ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗ ನಾವು ಲಾಸ್ಟ್ 30 ಡೇಸ್ UPSC IAS 2024 ಪ್ರಿಲಿಮ್ಸ್ಗೆ ಜಸ್ಟ್ 30 ದಿನ ಅಷ್ಟ ಉಳಿದೈತಿ. ಸೊ 30 ದಿನದೊಳಗ ಯಾವ ತರ ಒಂದು ಪ್ರಿಪರೇಷನ್ ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ನಮ್ಗೆ ಈ ಒಂದು ವಿಡಿಯೋ ಒಳಗ ನಾವು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರ ಬಿಗ್ ನೋ ಟು ನ್ಯೂ ಬುಕ್ಸ್ ಆರ್ ನ್ಯೂ ನೋಟ್ಸ್ ಆರ್ ಎನಿಥಿಂಗ್. ಒಟ್ಟು ಹೊಸದಂತೆ ಏನು ಪರ್ಚೇಸ್ ಅನ್ನ ಮಾಡಕ್ ಹೋಗ್ಬೇಡ್ರಿ. ಲಾಸ್ಟ್ 1 ತಿಂಗಳ ಅಷ್ಟ ಉಳಿದಿರೋದ್ರಿಂದ ಹೊಸ ಪುಸ್ತಕಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಹೊಸ ಸಬ್ಜೆಕ್ಟ್ ನ ಓದೋದನ್ನ ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಬೇಕಾದ್ರೆ 2 ಸಬ್ಜೆಕ್ಟ್ ನೀವು ಓದಿರಿ ಅಂದ್ರೂ ಓಕೆ, ಅವ್ನು 2ನೇನ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ರಿ. ಬಟ್ ಯಾವ್ದೋ ಕಾರಣಕ್ಕೂ ಹೊಸ ಪುಸ್ತಕಗಳನ್ನ ಹೊಸ ನೋಟ್ಸ್ ಗಳನ್ನ ಓದ್ಕೊಂತ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಯಾಕಂದ್ರ ಯಾವ್ದೋ ಒಂದು ಪುಸ್ತಕ ಓದ್ಬೇಕಂತಂದ್ರು 8 ರಿಂದ 15 ದಿನ ನಿಮಗ ಬೇಕಾಗ್ತತಿ. ಸೊ ಇರೋ 1 ತಿಂಗಳೊಳಗ ನೀವು ಒಂದು ಪುಸ್ತಕನ ಬರೀ ಒಂದ್ಸಲ ರೀಡ್ ಮಾಡಬಹುದು, ಮತ್ತೆ ಅದನ್ನ ರಿವಿಷನ್ ಮಾಡ್ಲಿಕ್ಕೆ ಅದೆಲ್ಲ ಪ್ರಾಪರ್ ಆಗಿ ಆಗಂಗಿಲ್ಲ. ಹಿಂಗಾಗಿ ಈಗ ಓಕೆಪ್ಪ, ನಾ ಬರೀ ಪಾಲಿಟಿ, ಎಕನಾಮಿ, ಎನ್ವೈರನ್ಮೆಂಟ್ ಓದೇನಿ, ಹಿಸ್ಟ್ರಿ ಒಂದೆಲ್ಲೋ ಓದಿಲ್ಲ ಅನ್ನೋರು ಈಗ ಹೊಸದಾಗಿ ಬಿಗಿನಿಂಗ್ ಇಂದ ಹಿಸ್ಟ್ರಿನ ಓದಾಕ್ ಸ್ಟಾರ್ಟ್ ಮಾಡ್ಬೇಡ್ರಿ. ಏನು ಓದಿರಲ್ಲ ಅದನ್ನ ನಮ್ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ರಿ. ಅಂಡ್ ಸೆಕೆಂಡ್ ಥಿಂಗ್, ಜಸ್ಟ್ 1 ಮಂತ್ ಅಷ್ಟ ಓದಿರ IAS ಅದೊಂದು ಪ್ರಿಲಿಮ್ಸ್ ಕ್ಲಿಯರ್ ಆಗ್ತೈತೇನ ಅಂತ ಹೇಳಿ ಒಂದು ಡೌಟ. ಹಾರ್ಡ್ಲಿ ಡಿಫಿಕಲ್ಟ್ ಐತಿದ. 1 ತಿಂಗಳೊಳಗನ ಪ್ರಿಲಿಮ್ಸ್ ಪೂರಾ ಸಿಲೆಬಸ್ ಕವರ್ ಮಾಡಿ ಕ್ಲಿಯರ್ ಮಾಡ್ತೇನೆ ಅನ್ನೋದು ಡಿಫಿಕಲ್ಟ್ ಐತಿ, ಬಟ್ ಇಂಪಾಸಿಬಲ್ ಇಲ್ಲ. ಇನ್ನ ಒಂದಷ್ಟು ಜನದ ಒಂದು ಕ್ವಶನ್ ಏನಂತಂದ್ರ, ಇನ್ನೂ ನಂದು ಅಷ್ಟು ಪ್ರಿಪರೇಷನ್ ಆಗಿಲ್ಲ, ಇನ್ನೂ ಬಹಳಷ್ಟು ಓದೋದು ಪೆಂಡಿಂಗ್ ಐತಿ, ಸೊ ನೆಕ್ಸ್ಟ್ ಇಯರ್ ನ ಅಟೆಂಪ್ಟ್ ಕೊಡ್ತೇನೆ ಅಂತವ್ರಿಗೆ ಏನ್ ಸಜೆಷನ್ ಅಂತಂದ್ರ, ನೆಕ್ಸ್ಟ್ ಇಯರ್ ಈ ಟೈಮ್ ಒಳಗೆ ಮತ್ತೆ ನಿಮ್ಗೆ ಹಂಗೇನ ಅನಿಸಬಹುದ್ಲಾ. ಸೊ ಈ UPSC ಒಂದು ಪ್ರಿಪರೇಷನ್ ಹಿಂಗೈತ್ಲಾ, ಎಷ್ಟು ಓದಿರೋನು ಮತ್ತೇನ್ ಅನಿಸ್ತೈತಿ ಅಂದ್ರೆ ನಾ ಏನೂ ಓದಿಲ್ಲ, ಅದನ್ನ ಕವರ್ ಮಾಡ್ಬೇಕು, ಇದನ್ನ ಕವರ್ ಮಾಡ್ಬೇಕು. ಎಷ್ಟು ಓದಿದ್ರು UPSC ಐತ್ಲಾ ಸ್ಯಾಟಿಸ್ಫ್ಯಾಕ್ಷನ್ ಒಟ್ಟ ಸಿಗಂಗಿಲ್ಲ. ಸೊ ಯಾವುದೇ ರೀತಿ ಒಂದು ಪರ್ಫೆಕ್ಟ್ ಅಟೆಂಪ್ಟ್ ಅಂತ ಇರಂಗಿಲ್ಲ ಇಲ್ಲೇ. ಸೊ ನೀವೇನಾರ ಚಲೋ ತಮ್ಗೆ ಪ್ರಿಪೇರ್ ಮಾಡಿರಿ, ಕೋರ್ ಸಬ್ಜೆಕ್ಟ್ ಕವರ್ ಮಾಡಿ 2-3 ಸಲ ರಿವಿಷನ್ ಆಗೈತಿ ಅಂತಂದ್ರ ನೀವು ಈ ಒಂದು ವರ್ಷದ ಅಟೆಂಪ್ಟ್ ನ ಕೊಡ್ರಿ, ಸ್ಕಿಪ್ ಮಾಡ್ಕೊಂತ ಹೋಗಕ್ ಹೋಗ್ಬೇಡ್ರಿ. ಥರ್ಡ್ ಪಾಯಿಂಟ್ ಏನಂತಂದ್ರ ಟೆಸ್ಟ್ ಸಿರೀಸ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವ. ಸೊ ಮಸ್ಟ್ ಅಂಡ್ ಶುಡ್ ಟೆಸ್ಟ್ ಸಿರೀಸ್ ನ ಸಾಲ್ವ್ ಮಾಡ್ರಿ. ನೀವು ಎಷ್ಟು ಟೆಸ್ಟ್ ಸಿರೀಸ್ಗಳನ್ನ ಸಾಲ್ವ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಐಡಿಯಾ ಬರ್ತೈತಿ ಎಕ್ಸಾಕ್ಟ್ಲಿ ಎಕ್ಸಾಮ್ ಹೆಂಗಿರ್ತೈತಿ, ಕ್ವಶನ್ ಯಾವ ತರ ಟ್ವಿಸ್ಟ್ ಮಾಡಿರ್ತಾರು, ಅಂಡ್ ಕ್ವಶನ್ ಅರ್ಥ ಮಾಡ್ಕೊಳಕ್ ನಿಮಗೆ ಡಿಫಿಕಲ್ಟ್ ಆಗತ್ತಿದ್ರ ಬಹಳಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಕ್ವಶನ್ಗಳು ಅರ್ಥ ಆಗ್ತಾವ. ಜೊತೆಗೆ ಟೆಸ್ಟ್ ಸಿರೀಸ್ ಹಿಂದ ನಿಮಗ ಅವ್ರೊಂದು ಆನ್ಸರ್ ಕಾಪಿ ಕೊಟ್ಟಿರ್ತಾರ, ಅದನ್ನ ನೀವು 2-3 ಸಲ ರಿವಿಷನ್ ಮಾಡಿರಂದ್ರ ಅಲ್ಲೇ ಎಷ್ಟು ನಿಮ್ದು ಒಂದಷ್ಟು ಸಿಲೆಬಸ್ ಪೋರ್ಷನ್ ಅನ್ನು ಕವರ್ ಆಗಿರ್ತೈತಿ. ಸೊ ಹಿಂಗಾಗಿ ಟೆಸ್ಟ್ ಸಿರೀಸ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ 4ನೇ ಪಾಯಿಂಟ್ ಏನಂದ್ರ ರಿವಿಷನ್. ಮಿನಿಮಮ್ 3 ಟೈಮ್ಸ್ ನೀವು ಏನೇನು ಓದಿರಲ್ಲ ಅದರದೊಂದ ರಿವಿಷನ್ ನ ತಗೊಳ್ರಿ. ಹೊಸ ಪುಸ್ತಕ ಓದಾಕ್ ಹೋಗ್ಬೇಡ್ರಿ. ಆಲ್ರೆಡಿ ಏನ್ ಓದಿರಲ್ಲ ಅದರದನ್ನ ಮಲ್ಟಿಪಲ್ ಟೈಮ್ ರಿವಿಷನ್ ನ ಮಾಡ್ಕೋಬೇಕಾಗ್ತದ. ಬಿಕಾಸ್ ರಿವಿಷನ್ ಇಸ್ ದ ಮೇನ್ ಕೀ ಟು ಕ್ಲಿಯರ್ ಪ್ರಿಲಿಮ್ಸ್. ಯಾಕಂದ್ರೆ ಮೇನ್ಸ್ ಒಳಗೆ ನೀವು ಏನೋ ಒಂದಷ್ಟು ಆಡ್ ಮಾಡಿ ಬರೀಬಹುದು, ಬಟ್ ಪ್ರಿಲಿಮ್ಸ್ ಹಂಗಾಗಂಗಿಲ್ಲ. ವರ್ಷದಿಂದ ವರ್ಷ ಪ್ರಿಲಿಮಿನರಿ ಎಕ್ಸಾಮ್ ಲೆವೆಲ್ ಒಂದು ಡಿಫಿಕಲ್ಟ್ ಹಾಕೊಂತ ಹೋಗತೈತಿ. ಹಿಂಗಾಗಿ ರಿವಿಷನ್ ಐತ್ಲ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಇನ್ನ ಮೋಸ್ಟ್ ಡೇಂಜರಸ್ ಪಾರ್ಟ್ ಆಗ್ಬಿಟ್ಟೈತಿದ CSAT ಯಾವ್ದ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಬಹಳಷ್ಟು ಜನ ತಲೆಯಾಗಿರ್ತೈತಿ ಅಲ್ಲಿ 33% ತಗೊಂಡ್ರ ಮುಗಿತಾ, 27 ಕ್ವಶನ್ ಕರೆಕ್ಟ್ ಮಾಡ್ರೆ ಸಾಕ. ಸೊ 80 ಕ್ವಶನ್ ಇರ್ತಾವ, ನಾ ಹೆಂಗೋ ಗೆಸ್ ಮಾಡ್ಯಾರ 27 ಕರೆಕ್ಟ್ ಮಾಡ್ತೀನಿ. ಈ ಒಂದು ಭ್ರಮೆ ಒಳಗ್ ಒಟ್ಟ ಇರಾಕನ ಹೋಗ್ಬೇಡ್ರಿ. ಎನಿ ಕಂಡೀಷನ್ CSAT ಗೆ ಎವ್ರಿ ಡೇ 1 ಅವರ್ ಇವತ್ತಿಂದ್ರನ ಕೊಡಕ್ ಸ್ಟಾರ್ಟ್ ಮಾಡ್ರಿ. ಟೆಸ್ಟ್ ಸಿರೀಸ್ ಕೊಡ್ರಿ ಎವ್ರಿ ಡೇ. ಯಾರು ನೀವು ಕೋಚಿಂಗ್ ಹೊಂಟಿಲ್ಲಲ್ಲ ಅವ್ರು ಯೂಟ್ಯೂಬ್ ಒಳಗ್ ಮಸ್ತ್ ಕ್ಲಾಸ್ಗಳು ಅದಾವ, ಅಲ್ಲಿಂದ ಸಾಲ್ವ್ ಮಾಡ್ಕೊಡ್ರಿ. ಒಟ್ CSAT ನ 100% ನೀವು CSAT ಮೇಲೆ ಫೋಕಸ್ ಕೊಡ್ರಿ. ಯಾಕಂದ್ರ ಇಷ್ಟೆಲ್ಲಾ ಕೋರ್ ಸಬ್ಜೆಕ್ಟ್ ಸಲುವಾಗಿ ರಿವಿಷನ್, ಟೆಸ್ಟ್ ಸಿರೀಸ್ ದುಡ್ಡು ಹಾಕಿರ್ತೀರಿ, ಎಫರ್ಟ್ ಹಾಕಿ GS 1 ಪೇಪರ್ ಸಲುವಾಗಿ ಎಫರ್ಟ್ ನಡೆದಿರ್ತೈತಿ. CSAT ನ ಕ್ವಾಲಿಫೈ ಆಗ್ಲಿಲ್ಲ ಅಂತಂದ್ರ ನಿಮ್ದು ಪೇಪರ್ 1 ಚೆಕ್ ಆಗಂಗಿಲ್ಲ. ಹಿಂಗಾಗಿ CSAT ನ ಯಾವ್ದ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇವತ್ತಿಂದ ಈ ಕ್ಷಣದಿಂದ CSAT ಪ್ರಿಪರೇಷನ್ ನ ಯಾರು ಇನ್ನೂವರೆಗೂ ಚಾಲು ಮಾಡಿಲ್ಲಲ್ಲ ಅವ್ರು ದಯವಿಟ್ಟು ಮಾಡ್ರಿ. ಲಾಸ್ಟ್ 4 ದಿನದೊಳಗ್ ನೋಡ್ತೇನಿ, 1 ವೀಕ್ ಒಳಗ್ ಮಾಡ್ಕೋತೇನಿ, ಈ ತರ ತಪ್ಪು ಮಾಡ್ಬೇಡ್ರಿ. ಆಲ್ರೆಡಿ ಲೇಟ್ ಆಗೈತಿದ, ಡೆಫಿನೆಟ್ಲಿ ಆಲ್ರೆಡಿ ಬಹಳ ಲೇಟ್ ಆಗೈತಿ. ಜಸ್ಟ್ 1 ಮಂತ್ ಅಷ್ಟ ಐತಿ. ಹಿಂಗಾಗಿ ಇವತ್ತಿಂದ ಈ ಕ್ಷಣದಿಂದ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ CSAT ಸಲುವಾಗಿ. ದೆನ್ ಕರೆಂಟ್
ಕರೆಂಟ್ ಅಫೇರ್ಸ್ ಅಂತೂ ಇಗ್ನೋರ್ ಮಾಡಕ್ ಆಗಂಗಿಲ್ಲ. ಸೊ ಕರೆಂಟ್ ಅಫೇರ್ಸ್ ಯಾರ ಬಿಗಿನಿಂಗ್ ಇಂದ ಎವ್ರಿ ಮಂತ್ ಮ್ಯಾಗಝಿನ್ ನ ಕವರ್ ಮಾಡ್ಕೊಂಡ್ ಬಂದಿರಿ, ನ್ಯೂಸ್ ಪೇಪರ್ ನ ಓದ್ಕೊಂತ ಬಂದಿರಿ, ವೆಲ್ ಅಂಡ್ ಗುಡ್, ಅವ್ರಿಗೇನ್ ಪ್ರಾಬ್ಲಮ್ ಇರಂಗಿಲ್ಲ, ರಿವಿಷನ್ ಮಾಡ್ಕೊಂತ ಹೋಗ್ರಿ. ಇನ್ನು ಯಾರೇನು ಓದೇ ಇಲ್ಲ ಅನ್ನೋರ PT 365 ನ ರೆಫರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ ನಾನು ಜಸ್ಟ್ 1 ಮಂತ್ ಒಳಗ ಯಾವ ತರ PT 365 ನ ಕವರ್ ಮಾಡಬಹುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಒಳಗ ಡಿಸ್ಕಷನ್ ಮಾಡ್ತೇನೆ. ಅದರ ಬಗ್ಗೆ ಹೆಚ್ಚು ಮಾರ್ಕ್ಸ್ಗಳ ಯಾವ ಸಬ್ಜೆಕ್ಟ್ ಇಂದ ಬರತೈತಿ, ಯಾವ ಸಬ್ಜೆಕ್ಟ್ ಮೇಲೆ ಕ್ವಶನ್ಗಳು ಜಾಸ್ತಿ ಬರತಾವು, ನಿಮ್ದು ರೀಡಿಂಗ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಔಟ್ಪುಟ್ ಇಂಪಾರ್ಟೆಂಟ್. ಇಲ್ಲಿ ನೀವು ಎಷ್ಟು ಓದ್ತೀರ ಅನ್ನೋದಕ್ಕಿಂತ ನಿಮ್ದು ಔಟ್ಪುಟ್ ಅಲ್ಲಿ ಅಷ್ಟು ಸಿಗತೈತೋ ಇಲ್ಲೋ ಆ ಸಬ್ಜೆಕ್ಟ್ ಮೇಲೆ ಅದನ್ನ ನೀವು ತಿಳ್ಕೋಬೇಕು. ಈಗ ಮೇನ್ ಜಾಸ್ತಿ ಒಂದು ಔಟ್ಪುಟ್ ಸಿಗುವಂತ ಸಬ್ಜೆಕ್ಟ್ಗಳ ಎನ್ವೈರನ್ಮೆಂಟ್, ಎಕನಾಮಿ ಮತ್ತ ಪಾಲಿಟಿ. ಸೊ ಅಂತ ಸಬ್ಜೆಕ್ಟ್ಗಳಿಗೆ ಸ್ವಲ್ಪ ಜಾಸ್ತಿ ರಿವಿಷನ್ ಮಾಡ್ರಿ ಕಂಪೇರ್ ಟು ಹಿಸ್ಟ್ರಿ ಅದು ನೋಡಿದ್ರ. ಎನ್ವೈರನ್ಮೆಂಟ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಪಾಲಿಟಿ ಇಂಥ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಗಳು ಬರತಾವು. ಹೀಗಾಗಿ ಆ ತರ ಸಬ್ಜೆಕ್ಟ್ಗಳನ್ನ ಜಾಸ್ತಿ ಓದೋದು, ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದೋದು, ರಿವಿಷನ್ ಮಾಡೋದನ್ನ ಮಾಡ್ರಿ. ಸೊ ಜಸ್ಟ್ 30 days ಉಳ್ದದ. ಎವ್ರಿ ಡೇ ಮಿನಿಮಮ್ 14 hours ಆದ್ರೂ ಓದಬೇಕಾ ಅಂದ್ರೆ ಅಷ್ಟ ಈ ಒಂದು ಸಿಲೆಬಸ್, ಹ್ಯೂಜ್ ಸಿಲೆಬಸ್ ನ ರಿವಿಷನ್ ಮಾಡ್ಲಿಕ್ಕೆ 2-3 times ಹೆಲ್ಪ್ ಆಗ್ತದ. ಐ ಹೋಪ್ ಈ ಒಂದು ವಿಡಿಯೋ ಡೆಫಿನೆಟ್ಲಿ UPSC ಪ್ರಿಪೇರ್ ಆಗುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿರ್ತದ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.